ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಇಡ್ಲಿ ದೋಸಾ ಬ್ರೇಕ್ಫಾಸ್ಟ್ ಅಲ್ಲಿ ತಿಂತೀವಿ ನಾವು. ಸೊ ಇದರ ಏನ್ ಇಂಪಾರ್ಟೆನ್ಸ್ ಇದೆ, ನಮ್ಮ ಪೂರ್ವಜರು ಈ ಫುಡ್ ಐಟಮ್ಸ್ ನ ಡೆವಲಪ್ ಮಾಡಿರೋದ್ ಹಿಂದೆ ಒಂದು ರೀಸನ್ ಕೂಡ ಇದೆ. ಇದರಲ್ಲಿ ಸ್ಪೆಷಲಿ ಪ್ರೋಬಯೋಟಿಕ್ಸ್ ಅಂತ ಸಿಗುತ್ತೆ. ಪ್ರೋಬಯೋಟಿಕ್ಸ್ ಅಂದ್ರೆ ಏನು? ಗುಡ್ ಬ್ಯಾಕ್ಟೀರಿಯಾ. ನಮ್ಗನ್ಸ್ಬೋದು ಈ ಪೂರ್ವಜರು ಈ ಬ್ಯಾಕ್ಟೀರಿಯಾ ಥಿಂಗ್ಸ್ ನ ತಿನ್ಬೇಕು ಅಂತ ಯಾಕೆ ಹೇಳಿರ್ತಾರೆ? ಯಾಕಂದ್ರೆ ಇದ್ರದ್ದು ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ ಬಾಡಿಲಿ. ನಮ್ದು ಟಾಕ್ಸಿನ್ಸ್ ಏನಾದ್ರೂ ತಗೊಂಡ್ರೆ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ, ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಗ್ರೋತ್ ಆಗೋದನ್ನ ಇನ್ಹಿಬಿಟ್ ಮಾಡುತ್ತೆ. ಜೊತೆಗೆ ಎಷ್ಟೊಂದು ವೈಟಮಿನ್ ಸಿಂಥಸಿಸ್ ಮತ್ತೆ ಎನ್ಸೈಮ್ ಆಕ್ಷನ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಇಮ್ಯುನಿಟಿಯಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಪ್ರೋಬಯೋಟಿಕ್ಸ್. ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ? ನಾನು ಅವಾಗಲೇ ಹೇಳಿದ್ನಲ್ಲ, ಇಡ್ಲಿ ದೋಸಾ ಇದು ಅಂದ್ರೆ ಫರ್ಮೆಂಟೆಡ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಜೊತೆಗೇನೆ ಕರ್ಡು, ಬಟರ್ ಮಿಲ್ಕ್, ಯೋಗರ್ಟ್, ಇತ್ತೀಚೆಗೆ ಇವನ್ ಕಮರ್ಷಿಯಲಿ ಕೂಡ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇದಾವೆ. ಇದು ಎಲ್ಲರಿಗೂ ಹೆಲ್ಪ್ ಆಗೇ ಆಗುತ್ತೆ. ಸ್ಪೆಷಲಿ ಈಗ ನಿಮಗೆ ಅಬ್ಡಮಿನಲ್ ಬ್ಲೋಟಿಂಗ್ ಅಥವಾ ಡಿಸ್ಕಂಫರ್ಟ್, ಮೋಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ, ಇವನ್ ಕೆಲವೊಬ್ರು ಒಬೆಸಿಟಿ, ಡಿಸ್ಲೈಪಿಡಿಮಿಯಾಗೆಲ್ಲ ಟ್ರೀಟ್ಮೆಂಟ್ ತಗೊಂತಿರ್ತಾರೆ, ಬಟ್ ಹೆಲ್ಪ್ ಆಗ್ತಿರಲ್ಲ. ಸೊ ಅಂತವ್ರು ಇದನ್ನ ಯೂಸ್ ಮಾಡ್ಕೊಬಹುದು. ಹೀಗಾಗಿ ನಮ್ಮ ಪೂರ್ವಜರು ತಿಳಿಸ್ಕೊಟ್ಟಂಗೆ ಈ ಫುಡ್ ಪ್ರಾಡಕ್ಟ್ಸ್ ನ ನೀವು ಆದಷ್ಟು ಯೂಸ್ ಮಾಡಕ್ ಟ್ರೈ ಮಾಡಿ ಮನೆಯಲ್ಲಿ. ಇಲ್ಲ ಅಂದ್ರೆ ಕಮರ್ಷಿಯಲಿ ಕೂಡ ಅವೈಲೇಬಲ್ ಇದೆ, ಅದನ್ನ ಕೂಡ ಯೂಟಿಲೈಸ್ ಮಾಡ್ಕೊಬಹುದು. ಥ್ಯಾಂಕ್ ಯು.